Welcome to the class, all of you. This is problem number 5th. Given sec theta equal to 13 by 12, calculate all other trigonometric ratios. ಬಹಳ ಸಿಂಪಲ್ ಪ್ರಾಬ್ಲಮ್. ನಾನೇನು ಮಾಡ್ತೀನಿ ಅಂದ್ರೆ ಫಸ್ಟ್ಗೆ ಥೀಟಾ ಮಾರ್ಕ್ ಮಾಡ್ಕೋತೀನಿ. ಇಲ್ಲೇ ಥೀಟಾ ಮಾರ್ಕ್ ಮಾಡ್ಕೋತೀನಿ ಅಂದ್ರೆ ರೆಫರೆನ್ಸ್ ಆ್ಯಂಗಲ್ ಅಲ್ಲಿ ಹಾಕೈತಿ. ಈಗ ಸೆಕ್ ಥೀಟಾ ಅವರ ಕೊಟ್ಟಾರ, ದಟ್ ಈಸ್ ಗಿವನ್. ಓಕೆ, ಸೆಕ್ ಥೀಟಾ ಈಕ್ವಲ್ ಟು 13 by 12. ಹಂಗಂದ್ರೆ ಕಾಸ್ ಥೀಟಾ ಏನಾಕೈತಿ ಅದ್ರ ಉಲ್ಟಾ ಮಾಡೋದು. ವೆರಿ ಸಿಂಪಲ್. 13 by 12 ಅದ್ರ ಉಲ್ಟಾ ಅಂದ್ರೆ 12 by 13. ಓಕೆ, ಈಗ ನಾ ಕಾಸ್ ಥೀಟಾ ಅಂದ್ರೆ ನಾ ಯಾಕೆ ಬರ್ಕೊಂಡ್ನಪ್ಪ ಅಂತಂದ್ರೆ ನಮಗೆ ಗೊತ್ತೈತಿ ಕಾಸ್ ಥೀಟಾ ಅಂದ್ರೆ ಏನಾಕೈತಿ, ಬೇಸ್ ಬೈ ಹೈಪೋಟೆನ್ಯೂಸ್ ಅಂತ ಗೊತ್ತು. ಬೇಸ್ ಬೈ ಹೈಪೋಟೆನ್ಯೂಸ್. ಓಕೆ, ಹಂಗಂದ್ರೆ ಬೇಸ್ ಎಷ್ಟಾಯ್ತು 12, ಆಮೇಲೆ ಹೈಪೋಟೆನ್ಯೂಸ್ ಎಷ್ಟಾಯ್ತು 13. ಹೈಪೋಟೆನ್ಯೂಸ್ 13 ಆಯ್ತು. ಇದಂತರೂ ಅಪೋಸಿಟ್ ಸೈಡ್, ಆ್ಯಂಗಲ್ ಅದ ಅಪೋಸಿಟ್, ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ವಿಚಾರ ಆಮೇಲೆ ಮಾಡೋಣ ಅಂತ. ಈಗ ನನ್ನ ಹತ್ರ ಇನ್ನೊಂದು ಏನೈತಿ, ಬೇಸ್ ಐತಿ, ಇದು 12. ಫೈನ್. ಈಗ ಇದು ಐತಲ್ಲ, ಇದು ಅಪೋಸಿಟ್ ಸೈಡ್. ಇದನ್ನ ಫೈನ್ ಮಾಡ್ಬೇಕು ಸದ್ದ. ಹೆಂಗಂದ್ರೆ ಪೈಥಾಗೊರಸ್ ಥಿಯರಮ್ ಯೂಸ್ ಮಾಡಿಕೊಂಡು. ಇದಂತರೂ ಬೇಸ್ ಗೊತ್ತಾಯ್ತು ಎಲ್ಲರಿಗೂ. ಇದಂತರೂ ನಾ ಹೇಳಿಲ್ಲ ಅಂದ್ರೂ ಗೊತ್ತಾಕೈತಿ ನಿಮ್ಗೆ. ಇದು ಹೈಪೋಟೆನ್ಯೂಸ್ ವಿಚ್ ಇಸ್ ದಿ ಲಾಂಗೆಸ್ಟ್ ಸೈಡ್. ಸೊ ಈಗ ಆ ಟ್ರಯಾಂಗಲ್ ಎ ಬಿ ಸಿಯಿಂದ ಸಾರಿ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದನ್ನ ಯಾಕೆ ಮಾಡತ್ತೀವಿ ಅಂದ್ರೆ ಅಪೋಸಿಟ್ ಸೈಡ್ ಫೈಂಡ್ ಮಾಡೋ ಸಂಬಂಧ ಮಾಡತ್ತೀವಿ. ಎ ಸಿ ಸ್ಕ್ವೇರ್ ಎಷ್ಟೈತಿ, 13 ಸ್ಕ್ವೇರ್ ಐತಿ. ಎ ಬಿ ಎಷ್ಟೈತಿ, 12 ಸ್ಕ್ವೇರ್ ಐತಿ. ಬಿ ಸಿ ಗೊತ್ತಿಲ್ಲ, ಅದ ಕೆಲಸದ ಮ್ಯಾಗ ಅದೀವಿ. 13 ಸ್ಕ್ವೇರ್ ಅಂದ್ರೆ 169, 12 ಸ್ಕ್ವೇರ್ ಅಂದ್ರೆ 144 ಬಿ ಸಿ ಸ್ಕ್ವೇರ್. ಓಕೆ, ಈಗ 169 ಮೈನಸ್ 144 ಅಂದ್ರೆ ಬಿ ಸಿ ಸ್ಕ್ವೇರ್. 169 ಮೈನಸ್ 124 ಅಂದ್ರೆ 25 ಆಕೈತಿ. ಕರೆಕ್ಟಾ? ದಟ್ ಮೀನ್ಸ್ ಬಿ ಸಿ ಸ್ಕ್ವೇರ್. ದೇರ್ ಫೋರ್ ಸ್ಕ್ವೇರ್ ರೂಟ್ ಆಫ್ 25 ಅಂತಂದ್ರೆ ಬಿ ಸಿ. ಫೈನಲಿ 5 ಈಕ್ವಲ್ ಟು ಬಿ ಸಿ ಬರುತ್ತೆ. ಆಯ್ತಾ? ಒಂದ್ಸತಿ ಬಿ ಸಿ ಸಿಕ್ಕ ಮೇಲೆ ಏನು ಮಾಡ್ತೀರಿ, ಅದನ್ನು ಬರಿತೀರಿ. ಎಷ್ಟಂತ ಬರಿತೀರಿ, 5. ನಿಮ್ಮ ಹತ್ರ ಈಗ ಬೇಸ್ ಐತಿ, ಹೈಪೋಟೆನ್ಯೂಸ್ ಐತಿ, ಆಮೇಲೆ ಅಪೋಸಿಟ್ ಸೈಡ್ ಐತಿ. ಈ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನ ಬರೆದ್ಬಿಡೋಣ ಅಂತ. ಒಂದನೇದು ಯಾವುದು, ಸೈನ್ ಥೀಟಾ, ಸೆಕೆಂಡ್ ಕಾಸ್ ಥೀಟಾ, ಆಮೇಲೆ ಟ್ಯಾನ್ ಥೀಟಾ, ನೆಕ್ಸ್ಟು ಕೊಸೆಕ್ ಥೀಟಾ ಅಂತ ಬರುತ್ತೆ. ಹೌದಲ್ಲ, ಕೊಸೆಕ್ ಥೀಟಾ. ಈ ಕಡೆ ಬರೋಣಂತ. ಕೊಸೆಕ್ ಥೀಟಾ, ಆಮೇಲೆ ಸೆಕ್ ಥೀಟಾ, ಆಮೇಲೆ ಕಾಟ್ ಥೀಟಾ. ಸೈನ್ ಥೀಟಾ ಅಂದ್ರೆ ಎಲ್ಲರಿಗೂ ಗೊತ್ತು, ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಕಾಸ್ ಥೀಟಾ ಅಂತಂದ್ರೆ ಬೇಸ್ ಬೈ ಹೈಪೋಟೆನ್ಯೂಸ್. ಟ್ಯಾನ್ ಥೀಟಾ ಅಂತಂದ್ರೆ ಇದು ಅಪೋಸಿಟ್ ಬೈ ಬೇಸ್. ಓಕೆ, ಕೊಸೆಕ್ ಥೀಟಾ ಅಂದ್ರೆ ಸೈನ್ ಥೀಟಾ ಏನು ಬರುತ್ತಲ್ಲ ಅದನ್ನ ಉಲ್ಟಾ ಮಾಡೋಣಂತ. ಸೆಕ್ ಥೀಟಾ ಅಂದ್ರೆ ಕಾಸ್ ಥೀಟಾ ಬಂದಿದ್ದು ಉಲ್ಟಾ ಮಾಡೋಣಂತ. ಕಾಟ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ ಬಂದಿದ್ದು ಉಲ್ಟಾ ಮಾಡೋಣಂತ. ಈಗ ಸೈನ್ ಥೀಟಾ ಬರೆಯೋಣ ಫಸ್ಟ್ಗೆ, ನೆಟ್ರ್ ಹೋಗೋಣಂತ. ಸೈನ್ ಥೀಟಾ ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಎಲ್ಲೈತಿ, ಇಲ್ಲೈತಿ. 5, ಹೈಪೋಟೆನ್ಯೂಸ್ ಇಲ್ಲೈತಿ. 5 by 13. 5 by 13. ಕಾಸ್ ಥೀಟಾ ಅಂದ್ರೆ ಬೇಸ್ ಬೈ ಹೈಪೋಟೆನ್ಯೂಸ್. ಅದನ್ನ ಮೊದಲೂ ಮಾಡಿರಲ್ಲ ಇಲ್ಲಗಳೇ. ಆ ಕೊಟ್ಟಿದ್ದು ಸೆಕ್ ಥೀಟಾ ಉಲ್ಟಾ ಮಾಡಿದಾಗ ಕಾಸ್ ಥೀಟಾ ಬಂತಲ್ಲ, 12 by 13. ಡಯಾಗ್ರಾಮ್ ನೋಡಿದ್ರು ಅದ ಬರುತ್ತೆ, ಬೇಕಾದ್ರೆ ನೋಡ್ರಿ ನೀವು. ಡಯಾಗ್ರಾಮ್ ನೋಡಿದ್ರು ಬೇಸ್ ಬೈ ಹೈಪೋಟೆನ್ಯೂಸ್ 12 by 13. ನೆಕ್ಸ್ಟ್ ಟ್ಯಾನ್ ಥೀಟಾ ಅಪೋಸಿಟ್ ಬೈ ಬೇಸ್. ಅಪೋಸಿಟ್ ಇಲ್ಲೈತಿ, ಬೇಸ್ ಇಲ್ಲೈತಿ. 5 by 12. 5 by 12. ನೆಕ್ಸ್ಟ್ ಕೊಸೆಕ್ ಥೀಟಾ ಅಂದ್ರೆ ಸೈನ್ ಅದು ಉಲ್ಟಾ ಮಾಡೋಣ, ಸೈನ್ ಥೀಟಾನು ಉಲ್ಟಾ ಮಾಡೋಣ. 5 by 13 ಅಂದ್ರೆ ಉಲ್ಟಾ 13 by 5. ನೆಕ್ಸ್ಟ್ ಕಾಸ್ ಥೀಟಾ ಅದನ್ನು ಉಲ್ಟಾ ಮಾಡಿದ್ರೆ ಸೆಕ್ ಥೀಟಾ ಬರುತ್ತೆ. 12 by 13 ಐತಿ. ಈಗ ಏನು ಮಾಡ್ತೀನಿ, ಈಗ 13 by 12 ಮಾಡ್ತೀನಿ. ಟ್ಯಾನ್ ಥೀಟಾ ಉಲ್ಟಾ ಮಾಡು, ಕಾಟ್ ಥೀಟಾ ಸಿಗುತ್ತೆ. 5 by 12 ಐತಿ, 12 by 5 ಮಾಡ್ತೀನಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ಪ್ರಾಬ್ಲಮ್. ಭಾಳ ಈಸಿ ಇತ್ತು.
ಮತ್ತೆ ಮುಂದಿನ ಪ್ರಾಬ್ಲಮ್ ಜೊತೆ ಬರೋಣ ಅಂತ. ಅಲ್ಲಿ ತನಕ ಗುಡ್ ಬೈ.